ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ವೀಕ್ಷಕರೇ, ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ, ಅಂದರೆ ಇಂದಿನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ. ಆದರೆ ನಮ್ಮ ಘನ ಸರ್ಕಾರ ಮಾತ್ರ ಕಲ್ಯಾಣ ಕರ್ನಾಟಕ ಉತ್ಸವವಂತ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ಗಳು, ಬ್ಯಾನರ್ಗಳನ್ನು ಹಾಕ್ತಿದ್ದಾರೆ. ನಾನು ಸರ್ಕಾರಕ್ಕೆ ಒಂದು ಸಣ್ಣ ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ಅದು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಹಾಕಿ. ಯಾಕೆ ಅಂದರೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಒಂದು ಹಬ್ಬದ ರೀತಿ ಆಗುತ್ತೆ. ಹೌದು, ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಹಬ್ಬ ಆಗಬಹುದು, ಇಲ್ಲ ಅಂತಲ್ಲ. ಆದರೆ ನಮ್ಮ ಮುಂಬರುವಂತಹ ಪೀಳಿಗೆಗೂ ಕೂಡ ನಮ್ಮ ಭಾಗದ ಇತಿಹಾಸ ಗೊತ್ತಾಗಬೇಕು. ಅವತ್ತಿನ ದಿನ ನನ್ನ ಮುಂಬರುವಂತಹ ಪೀಳಿಗೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಬೀದರ್ ಉತ್ಸವ, ಕಲಬುರಗಿ ಉತ್ಸವ ಈ ರೀತಿ ಹಬ್ಬ ಅಂತ ಆಗಬಾರ್ದು. ನಮ್ಮವರಿಗೂ ಕೂಡ ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ವರ್ಷದ ತರುವಾಯ ನಮಗೆ ಸ್ವಾತಂತ್ರ್ಯ ಸಿಕ್ತು, ನಿಜಾಮರಿಂದ ನಾವು ಮುಕ್ತರಾದ್ವಿ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂತ ಆ ಒಂದು ಪದನ ಸರ್ಕಾರ ಬಳಸಬೇಕು ದಯವಿಟ್ಟು. ಯಾಕಂದರೆ ನಮ್ಮ ಭಾಗದವರಿಗೆ ನಮ್ಮ ಇತಿಹಾಸ ಏನು ಅಂತ ಗೊತ್ತಾಗಬೇಕು. ನಮ್ಮ ಇತಿಹಾಸ, ನಮ್ಮ ಪರಂಪರೆ ಏನು ಅಂತ ಗೊತ್ತಾಗಬೇಕಾದ್ರೆ ಅಲ್ಲಿ ವಿಮೋಚನಾ ದಿನಾಚರಣೆ ಅಂತ ಆ್ಯಡ್ ಮಾಡೋದು ಬಹಳಷ್ಟು ಸೂಕ್ತ. ಯಾಕಂದರೆ ಇವತ್ತು ನಾನು ಈ ಜನ್ರೇಷನ್ನಲ್ಲಿ ಏನು ಈ 371J ಸಂಪೂರ್ಣ ಮಾಹಿತಿ ನನಗಿದೆ, ನಾನೇನು ಹೋರಾಟ ಮಾಡಿಲ್ಲ. ಆದರೆ ಅದರ ಕುರಿತು ಮಾಹಿತಿ ಇದೆ. ಆದರೆ ಮುಂಬರುವಂಥ ನನ್ನ ಪೀಳಿಗೆಗೆ ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ನಾವು ಫೀಡ್ ಮಾಡಿದರೆ ನಮ್ಮ ಇತಿಹಾಸವನ್ನು ನಾವೇ ಮರ್ತಂಗಾಗತ್ತೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಬಳಸಬೇಕು. ಯಾಕಂದರೆ ನಾವು ಸ್ವಾತಂತ್ರ್ಯ ಭಾರತಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕಾರು ಕೂಡ ನಮ್ಮ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗ, ಇಂದಿನ ಕರ್ನಾಟಕದ್ದು ಮತ್ತು ತೆಲಂಗಾಣದ, ಮಹಾರಾಷ್ಟ್ರ ಒಂದಿಷ್ಟು ಭಾಗಗಳಿಗೆ ನಿಜಾಮನಿಂದ ಮುಕ್ತಿ ಸಿಕ್ಕಿದ್ದು ಯಾವಾಗ, ಆ ದಿನದಂದು ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಅವತ್ತು ನಮಗೆ ವಿಮೋಚನಾ ದಿನ ಅಂತ ಮೆನ್ಷನ್ ಮಾಡೋದು ಬಹಳಷ್ಟು ಒಳಿತು. ಯಾಕಂದರೆ ಮುಂಬರುವಂಥ ಪೀಳಿಗೆಗೆ ನಾವು ನಿಜಾಮನಿಂದ ಮುಕ್ತಿಯಾದಂಥ ದಿನದಂದು ನಮ್ಮ ಈ ಭಾಗಕ್ಕೆ ಸ್ವಾತಂತ್ರ್ಯ ಸಿಕ್ತು, ಮುಕ್ತಿ ಸಿಕ್ತು, ನಿಜಾಮನ ಕಪಿಮುಷ್ಟಿಯಿಂದ ಹೊರ ಬಂದಿದ್ವಿ ಅನ್ನೋ ಒಂದು ಇತಿಹಾಸ ನಮಗೂ ಕೂಡ, ನಮ್ಮ ಮುಂದಿನ ಪೀಳಿಗೆ ಕೂಡ ನೆನಪಿರುತ್ತೆ. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳಷ್ಟು ಹೆಮ್ಮೆಯಿಂದ ಆಚರಣೆ ಮಾಡ್ತೀವಿ. ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಕೂಡ ಅಷ್ಟೇ ಹೆಮ್ಮೆಯಿಂದ ಮಾಡಬೇಕು. ಮತ್ತು ಆ ಇತಿಹಾಸವನ್ನು ನಮ್ಮ ಇತಿಹಾಸವನ್ನು ಮುಂದಿನ ಪೀಳಿಗೆಗೂ ಕೂಡ ತಿಳಿಸ್ಬೇಕು. ಅದೇ ರೀತಿ ಇವತ್ತು CM ಸಿದ್ದರಾಮಯ್ಯನವರು ಕಲಬುರಗಿಯಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿದರು. ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನು ಕೊಟ್ಟರು. ಕಲ್ಯಾಣ ಕರ್ನಾಟಕ ಪ್ರತ್ಯಕ್ಷ ಇಲಾಖೆಗೆ ಸರ್ಕಾರ ಅಸ್ತು ಕೂಡ ಮಾಡಿದೆ. ಸಚಿವಾಲಯದ ಕೊಡುಗೆಯನ್ನು ಕೊಟ್ಟಿದ್ದಾರೆ CM ಸಿದ್ದರಾಮಯ್ಯ. ಇಂದಿನಿಂದ ಹೊಸ ಇಲಾಖೆ ಕೂಡ ಕಾರ್ಯ ಆರಂಭವಾಗುತ್ತೆ. ಅದೇ ರೀತಿ ನೆರೆ ಹಾನಿ ಪರಿಹಾರಕ್ಕೆ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಉತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದಂಥ ಅವರು ಈ ಒಂದು ಸಾಕಷ್ಟು ಮಳೆ ಹಾನಿಯಾಗಿದೆ ಅಲ್ಲ, ಅದಕ್ಕೆ ಜಂಟಿ ಸರ್ವೆ ಮಾಡಲು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಕುರುಬ ಸಮುದಾಯ ST ಸೇರ್ಪಡೆಗೆ ವಿರೋಧಿಸಬೇಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಐತಿಹಾಸಿಕ ನಿರ್ಣಯ, ರೈತರಿಗೂ ಸಿಕ್ತು ಗುಡ್ ನ್ಯೂಸ್. ಅಂದರೆ ಕೆಲವೊಂದಿಷ್ಟು ಆಲ್ಮಟ್ಟಿ ಡ್ಯಾಮ್ ಎತ್ತರಕ್ಕೆ ಸರ್ಕಾರ ನಿರ್ಣಯವನ್ನು ಕೈಗೊಂಡಿದೆ. ಈಗಿನ ಎತ್ತರ 519.60 ಮೀಟರ್ ಇದ್ದರೆ ಅದರ ಹೆಚ್ಚಳ ಒಂದು 524.25 ಮೀಟರ್ಗೆ ಹೆಚ್ಚಳ ಮಾಡ್ತಾ ಇದ್ದಾರೆ. ಮತ್ತು 20 ಗ್ರಾಮಗಳ ಸ್ಥಳಾಂತರಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಒಟ್ಟು 1.33 ಲಕ್ಷ ಎಕರೆ ಭೂ ಸ್ವಾಧೀನ ನಡೀತಾ ಇದೆ. ಹಿನ್ನೀರಿನ ಮುಳುಗಡೆಗೆ 75,532 ಎಕರೆ, ಕಾಲುವೆ ನಿರ್ಮಾಣಕ್ಕೆ 51,837 ಎಕರೆ, ಪುನರ್ವಸತಿಗಾಗಿ 6,439 ಎಕರೆ, ಅಂದಾಜು ವೆಚ್ಚ 70,000 ಕೋಟಿ. ಹಾಗಾಗಿ 10 ರಿಂದ 15 ಲಕ್ಷ ಎಕರೆಗೆ ನೀರಾವರಿ ಸೌಲಭ್ಯ ಇದರಿಂದ ಆಗುತ್ತೆ. ಸೊ ಒಳ್ಳೆಯ ಇದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕಂದರೆ ನಮ್ಮ ಭಾಗದಲ್ಲಿ ನೀರಾವರಿ ವ್ಯವಸ್ಥೆ ಬಹಳಷ್ಟು ಕಡಿಮೆ ಇತ್ತು. ಇದರಿಂದ ನಮಗೆ ಬಹಳಷ್ಟು, ನಮ್ಮ ಭಾಗದ ಜನರಿಗೆ ಬಹಳಷ್ಟು ಒಳಿತು ಆಗಲಿದೆ. ಇನ್ನು ಹಿನ್ನೀರಿನ ನೀರಾವರಿ ಜಮೀನಿಗೆ ಎಕರೆಗೆ 40 ಲಕ್ಷ, ಹಿನ್ನೀರಿನ ಭಾಗದ ಒಣ ಭೂಮಿಗೆ ಎಕರೆಗೆ 30 ಲಕ್ಷ, ಕಾಲುವೆ ಭಾಗದ ನೀರಾವರಿ ಭೂಮಿಗೆ ಎಕರೆಗೆ 30 ಲಕ್ಷ, ಕಾಲುವೆ ಭಾಗದ ಒಣ ಭೂಮಿಗೆ ಎಕರೆಗೆ 25 ಲಕ್ಷ ಅಂತ ಒಂದು ರೇಟನ್ನು ಕೂಡ ಫಿಕ್ಸ್ ಮಾಡಿರುವಂಥದ್ದು. ಹಾಗಾಗಿ ತುಂಬ ಖುಷಿಯ ವಿಚಾರ. ಸಿದ್ದರಾಮಯ್ಯನವರು ಸರ್ಕಾರ ಈ ರೀತಿಯ ನಿರ್ಧಾರವನ್ನು ಕೈಗೊಂಡಿದ್ದು ನಮಗೂ ಕೂಡ ಖುಷಿಯಾಗಿದೆ. ಅದೇ ರೀತಿ ಬೀದರಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರು ಭಾಷಣದ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಪ್ರಮುಖವಾಗಿ 371J ತಿದ್ದುಪಡಿಯಿಂದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ನೇಮಕಾತಿಯಲ್ಲಿ ನಮ್ಮ ಭಾಗದ ಯುವಕರಿಗೆ ಉದ್ಯೋಗ ಶಿಕ್ಷಣದಲ್ಲಿ ಮೀಸಲಾತಿ ಲಭಿಸುತ್ತಿದೆ. ಈ ಹಿಂದೆ ಮಾನ್ಯ ಮುಖ್ಯಮಂತ್ರಿ
ಎಲ್ಲವನ್ನು ವಿವರವಾಗಿ ಹೇಳಿದ್ದಾರೆ. ಅದೇ ರೀತಿ ಗ್ರೂಪ್ ಎ ಮತ್ತು ಗ್ರೂಪ್ ಹುದ್ದೆಯಲ್ಲಿ 75%, ಗ್ರೂಪ್ ಸಿ ಯಲ್ಲಿ 80% ಮತ್ತು ಗ್ರೂಪ್ ಡಿ ಯಲ್ಲಿ 85% ಈ ಭಾಗದ ಜನರಿಗೆ ಮೀಸಲಿಡಲಾಗಿದೆ. ಹಾಗೆ ರಾಜ್ಯದ ಇತರ ಭಾಗದ ಜಿಲ್ಲೆಗಳಲ್ಲಿ ನೇಮಕ ಮಾಡುವಾಗ 8% ಮೀಸಲಾತಿಯನ್ನು ನೀಡಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಸಂಸ್ಥೆಗಳಲ್ಲಿ ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿದ ಇತ್ಯಾದಿ ಕೋರ್ಸ್ಗಳಿವೆ. 70% ಈ ಭಾಗದ ವಿದ್ಯಾರ್ಥಿಗಳಿಗೆ, ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ 8% ಮೀಸಲಾತಿಯನ್ನು ಈ ಭಾಗದವರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ಮುಂಬರುವ ವರ್ಷದಲ್ಲಿ SSLC ಮತ್ತು PUC ಫಲಿತಾಂಶದಲ್ಲಿ 10% ಹೆಚ್ಚಳ ಮಾಡುವ ಗುರಿಯನ್ನು ಹೊಂದಲಾಗಿದೆ. ಅಕ್ಷರಾವಿಷ್ಕಾರ ಯೋಜನೆಯಡಿಯಲ್ಲಿ ಶಾಲೆಗಳ ಶಿಕ್ಷಣದ ಕೌಶಲ್ಯ ಮಟ್ಟ ಸುಧಾರಿಸಲಾಗುತ್ತಾ ಇದೆ. ಮುಂದಿನ ದಿನಗಳಲ್ಲಿ ಜಿಲ್ಲೆಯ 30 ಹೋಬಳಿಗಳಲ್ಲಿ ಕೂಡ ವಸತಿ ಶಾಲೆಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ. ಹಾಗಾಗಿ ಬೀದರ್ನಲ್ಲಿ ಕೂಡ ಸಚಿವರು ಒಂದಿಷ್ಟು ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ. ಮತ್ತು ಬೆಳೆ ಹಾನಿ ಪರಿಶೀಲನೆ ಮತ್ತು ಸಮೀಕ್ಷೆ ನಡೆಯುತ್ತಿದ್ದು ಮಧ್ಯ ಸುರಿಯುತ್ತಿರುವ ಮಳೆಯಿಂದಾಗಿ ಸಮೀಕ್ಷೆಗೆ ಸ್ವಲ್ಪ ತೊಂದರೆ ಆಗುತ್ತಿದೆ ಅಂತ ಹೇಳಿದ್ದಾರೆ. ಜಿಲ್ಲೆಯಲ್ಲಿ 90,000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶ ಬೆಳೆಗಳು ನಾಶವಾಗಿವೆ. ಜಿಲ್ಲೆಯ ರೈತರ ಸಂಕಷ್ಟದ ಬಗ್ಗೆ ನಾನು ಈಗಾಗಲೇ ಮುಖ್ಯಮಂತ್ರಿಗಳ, ಕೃಷಿ ಸಚಿವರ ಹಾಗೂ ಕಂದಾಯ ಸಚಿವರ ಗಮನಕ್ಕೆ ತಂದಿದ್ದೇನೆ ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಇಂದಿನ ಹೈಲೈಟ್ಸ್ಗಳು. ಆದರೆ ಒಬ್ಬ ಯುವಕನಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನಾನು ಕೂಡ ಬಯಸ್ತಾ ಇದ್ದೀನಿ, ಸಚಿವರ ಗಮನಕ್ಕೆ ತರ್ತಾ ಇದ್ದೀನಿ, ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಯಾಕಂದರೆ ಈ ಭಾಗದಲ್ಲಿ ಶಿಕ್ಷಣ, ಹೈಟೆಕ್ ಶಿಕ್ಷಣ ಇಲ್ಲ, ಅದು ನಾನು ಒಪ್ಕೊಳ್ಳೇಬೇಕು, ನೀವುಗಳು ಕೂಡ ಒಪ್ಕೊಳ್ಳೇಬೇಕು. ಒಂದಿಷ್ಟು ಕಾಲೇಜುಗಳನ್ನು ಹೊರತುಪಡಿಸಿದರೆ ಎಲ್ಲಿಯೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ 70% ಶಿಕ್ಷಣ ಸಂಸ್ಥೆಗಳಲ್ಲಿ ಹೈಟೆಕ್ ಶಿಕ್ಷಣ ಇಲ್ಲ, AI ಆಧಾರಿತ ಶಿಕ್ಷಣ ಇಲ್ಲ. ಇವತ್ತಿನ ಪ್ರೆಸೆಂಟ್ ಏನು ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡುವಂಥ ಶಿಕ್ಷಣ ನಮ್ಮ ಭಾಗದಲ್ಲಿಲ್ಲ. ಅದಕ್ಕಾಗಿ ನಾನು KKRDBಗೆ ಮನವಿ ಮಾಡ್ತೀನಿ, ಕೇವಲ ಬಂದಂಥ ಅನುದಾನವನ್ನು ಬಳಕೆ ಮಾಡುವುದಕ್ಕಾಗಿ ಸೆಮಿನಾರ್ಗಳು, ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಬೇಡಿ. ಡಿಗ್ರಿ ಹಂತದಲ್ಲಿಯೇ ಮಕ್ಕಳಿಗಾಗಿ ಅವರ ಇಂಟ್ರೆಸ್ಟಿಗೆ ಅನುಗುಣವಾಗಿ, ಅವರ ಶಿಕ್ಷಣಕ್ಕೆ ಅನುಗುಣವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಮಾಡಿ, ಸೆಮಿನಾರ್ಗಳನ್ನು ಮಾಡಿ, ಅವರನ್ನು ಕಂಪನಿಯ ಎನ್ವಿರಾನ್ಮೆಂಟ್ನಲ್ಲಿ ಹೆಂಗೆ ವರ್ಕ್ ಮಾಡಬೇಕು, ಈಗ ಫೈನಾನ್ಸ್ ಸೆಕ್ಟರ್ನವರು ಫೈನಾನ್ಸಲ್ಲಿ ಹೆಂಗೆ ವರ್ಕ್ ಮಾಡಬೇಕು, BAದವರು, MSWದವರು ಅವ್ರು ಹೆಂಗೆ ವರ್ಕ್ ಮಾಡಬೇಕು, ಮತ್ತು ಬೇರೆ ಬೇರೆ ಇಂಜಿನಿಯರಿಂಗ್ನವರು ಯಾವ ಸೆಕ್ಟರ್, ಸಿವಿಲಲ್ಲಿ ಹೆಂಗೆ ವರ್ಕ್ ಮಾಡಬೇಕು, ಮೆಕ್ಯಾನಿಕಲಲ್ಲಿ ಹೆಂಗೆ ವರ್ಕ್ ಮಾಡಬೇಕು, ನಾವು ಕಂಪನಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ನಾವು ಕೊನೆ ಸೆಮಿಸ್ಟರ್ನಲ್ಲಿ ಈ ಭಾಗದ ಮಕ್ಕಳಿಗೆ ಟ್ರೈನಿಂಗ್ ಕೊಡುವಂಥ ಅವಶ್ಯಕತೆ ಇದೆ. ಇದರ ಬಗ್ಗೆ ಸರ್ಕಾರ ಕಾಳಜಿಯನ್ನು ವಹಿಸಬೇಕು. ಸುಮ್ಮನೆ ಸೆಮಿನಾರ್ಗಳನ್ನು, ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಯಾವುದೋ ಒಂದು ಟ್ರಸ್ಟ್, ಸಂಘ ಸಂಸ್ಥೆ ಕೊಟ್ಟು ದುಡ್ಡು ವ್ಯಯ ಮಾಡಬೇಡಿ. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ 70% ವಿದ್ಯಾರ್ಥಿಗಳು ತಮ್ಮ ಡಿಗ್ರಿ ಮುಗಿದ ಮೇಲೆ ಕೆಲಸಕ್ಕಾಗಿ ಅಲಿಯುತ್ತಿದ್ದಾರೆ. ಯಾಕಂದ್ರೆ ಅವ್ರ ಹತ್ರ ಸ್ಕಿಲ್ಸ್ಗಳಿಲ್ಲ. ಇವತ್ತಿನ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ AI ಬಗ್ಗೆ ಗೊತ್ತಿಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಕಾಲೇಜಲ್ಲಿ ನಮ್ಗೆ ಹೇಳೇ ಕೊಡಲ್ಲ. ಅದಕ್ಕಾಗಿ ನಾನು ಮನವಿ ಮಾಡೋದೇನೆಂದರೆ, ಈ ಭಾಗದ ಮಕ್ಕಳಿಗೆ AI ಆಧಾರಿತ ತಂತ್ರಜ್ಞಾನದ ಕುರಿತು ಮಾಹಿತಿಯನ್ನು ಕೊಡಿ, ಸ್ಪೋಕನ್ ಇಂಗ್ಲಿಷ್ ಬಗ್ಗೆ ಮಾಹಿತಿ ಕೊಡಿ, ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ವರ್ಕ್ ಮಾಡಿ. ಮಾಡ್ತಾ ಇದ್ದೀರಾ, ಇಲ್ಲ ಅಂತ ನಾನು ಗೆಳಿತಾ ಇಲ್ಲ. ಆದರೆ ನೀವು ಮಾಡುವಂತಹ ಎಲ್ಲ ಕಾರ್ಯಕ್ರಮಗಳು ಒಂದು ಟ್ರಸ್ಟ್ ಮಾಡುತ್ತೆ, ಒಂದು ಸಂಘ ಸಂಸ್ಥೆ ಮಾಡುತ್ತೆ, ಅಥವಾ ನೀವೇ ಮಾಡ್ತೀರಾ, ಯಾರನ್ನೋ ಒಬ್ಬರನ್ನ ಉಪನ್ಯಾಸಕರನ್ನ ಕರಿತೀರಾ, 2 ದಿನ ಮಾಡ್ತೀರಾ, ಹೋಗ್ತೀರಾ. ಇದರಿಂದ ಖಂಡಿತವಾಗಿ ಈ ಭಾಗದ ಮಕ್ಕಳ, ಈ ಭಾಗದ ವಿದ್ಯಾರ್ಥಿಗಳ ಭವಿಷ್ಯ ಬದಲಾಗಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಪ್ರಾಪರ್ ಆಗಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಈ ಭಾಗದವರಿಗೆ ಫೈನಲ್ ಇಯರ್ ಅಲ್ಲಿ ಒಳ್ಳೆಯ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆಗಿರುವಂತಹ ಟ್ರೈನಿಂಗ್ ಪ್ರೋಗ್ರಾಮ್ನ ಅವಶ್ಯಕತೆ ಇದೆ. ಅದನ್ನು ಕೊಟ್ಟಾಗ ಮಾತ್ರ ನಮ್ಮ ಭಾಗದ ಯುವಕರು ಇತರ ಭಾಗದ ಯುವಕರಂತೆ ಕಾಂಪಿಟೇಟ್ ಮಾಡಬಹುದು, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡಬಹುದು. ಯಾಕೆ ಮಾಡಲ್ಲ ಅಂದ್ರೆ ನಮಗೆ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಹೆಂಗೆ ಕೆಲಸ ಆಗುತ್ತೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಕಾಲೇಜ್ ಹಂತದಲ್ಲೇ KKRDB ವತಿಯಿಂದ ಈ ವ್ಯವಸ್ಥೆಯನ್ನು ಮಾಡಿದರೆ ನಮ್ಮ ಭಾಗದ ಜನರು, ನಮ್ಮ ಭಾಗದ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಮಾತ್ರವಲ್ಲದೆ ಸರ್ಕಾರಿ ಹುದ್ದೆಗಳಲ್ಲಿಯೂ ಮಾತ್ರವಲ್ಲದೆ ಖಾಸಗಿ ಹುದ್ದೆಯಲ್ಲಿಯೂ ಕೂಡ ನಾವು ನಂಬರ್ 1 ಆಗ್ತೀವಿ. ಆಗ ಮಾತ್ರ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗುತ್ತೆ. ಕೇವಲ ಶಿಕ್ಷಣಕ್ಕೆ ಒತ್ತು ಕೊಟ್ಟರೂ ಆಗಲ್ಲ, ಶಿಕ್ಷಣದ ಜೊತೆಗೆ ಕೌಶಲ್ಯಕ್ಕೂ ಕೂಡ ಒತ್ತು ಕೊಡಬೇಕು. ಯಾಕಂದ್ರೆ ಇವತ್ತಿನ ಪ್ರೆಸೆಂಟ್ ಸಿನಾರಿಯೋ ಶಿಕ್ಷಣ ಕೌಶಲ್ಯದ ಜೊತೆಗೆ ಹೋದಾಗ ಮಾತ್ರ ನಮ್ಮ ಅಭಿವೃದ್ಧಿ ಆಗುತ್ತೆ. ನಾನು ಬರೀ ಬುಕ್ಕನ್ನು ಓದ್ತೀನಿ ಅಂದ್ರೆ ಬುಕ್ ಓದೋರು ಎಲ್ಲರೂ ಕೂಡ ಮೇಧಾವಿಗಳಾಗಲ್ಲ, ಬುಕ್ ಓದೋರೆಲ್ಲ ಕೂಡ ಪ್ರತಿಯೊಬ್ಬರಿಗೂ ಸರ್ಕಾರಿ ನೌಕರಿ ಸಿಗಲ್ಲ, ಬುಕ್ ಓದೋರು ಕೂಡ ಎಲ್ಲರೂ ಯಶಸ್ವಿ ಆಗ್ತಾರಂತಲ್ಲ. ಬುಕ್ಕಿನ ಜೊತೆಗೇನೆ ಇಂದಿನ ಆಧುನಿಕ ಯುಗದಲ್ಲಿ ಕೌಶಲ್ಯ, ಸ್ಕಿಲ್ಸ್ ಡೆವಲಪ್ಮೆಂಟ್ ಮೇಲೆ ಕೆಲಸ ಮಾಡಿ, ಆವಾಗ ಮಾತ್ರ ಒಳ್ಳೆಯ ಹುದ್ದೆ ಸಿಗುತ್ತೆ, ಒಳ್ಳೆಯ ನೌಕರಿ ಸಿಗುತ್ತೆ. ಕೇವಲ ಕರ್ನಾಟಕದೇ ಒಂದು ವಿಷಯ ಹೇಳ್ತೀನಿ, ಕರ್ನಾಟಕದಲ್ಲಿ ಕೇವಲ 2% ಮಾತ್ರ ಸರ್ಕಾರಿ ನೌಕರರು ಇರೋದು. ಹಾಗಿದ್ರೆ ಉಳಿದವರೆಲ್ಲ ಬಡವರಾಗಿದ್ದಾರೆ, ಉಳಿದವರು ಖಾಸಗಿ ಹುದ್ದೆಯಲ್ಲೂ ಕೂಡ ಶ್ರೀಮಂತರಾಗಿದ್ದಾರೆ. ನಾನು ಹೇಳೋದಿಷ್ಟೇ, ಕೇವಲ ಸರ್ಕಾರಿ ನೌಕರಿ ಮಾಡಿದವ್ರು ಮಾತ್ರ ಶ್ರೀಮಂತರಾಗ್ತಾರೆ, ಸರ್ಕಾರಿ ನೌಕರಿ ಮಾಡಿದವ್ರು ಮಾತ್ರ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋದು ನಿಮ್ಮ ತಪ್ಪು ಊಹೆ. ಯಾಕಂದ್ರೆ ಇವತ್ತಿನ ಕಾಲ ಇರೋದು
ಕೌಶಲ್ಯ ಆಧಾರಿತ ಕಾಲ, ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡುವಂಥ ಕಾಲ, ಟೆಕ್ನಾಲಜಿ ಬೇಸಿಸ್ ಮೇಲೆ ವರ್ಕ್ ನಡೀತಿರುವಂತಹ ಕಾಲ. ಈ ಕಾಲಘಟ್ಟದಲ್ಲಿ ನಾವು ಶಿಕ್ಷಣದ ಜೊತೆಗೆ ಕೌಶಲ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣದ ಜೊತೆ ಕೌಶಲ್ಯವನ್ನು ನಾವು ಕಲಿತಾಗ ಸರ್ಕಾರಿ ನೌಕರಿಯವರಿಗಿಂತಲೂ ನಾವು 10ರಿಂದ 20 ಪಟ್ಟು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ಬೋದು. ಹಾಗಾದರೆ ನೀವು ಒಂದು ಕ್ವಶನ್ ಮಾಡ್ತೀರಾ, ಅವ್ರು ತುಂಬ 2 ವರ್ಷದಲ್ಲಿ ಭ್ರಷ್ಟಾಚಾರ ಮಾಡೋರಿಗೆ ನಾನು ಏನೂ ಹೇಳಲ್ಲ. ವಿತೌಟ್ ಭ್ರಷ್ಟಾಚಾರ ಸರ್ಕಾರಿ ಸಂಬಳ 89,000 ಇರುತ್ತೆ. ಅದೇ ಒಬ್ಬ IT BTಯಲ್ಲಿ 2 ಲಕ್ಷ 3 ಲಕ್ಷ ಪ್ಯಾಕೇಜ್ ತಗೊಂತ. ನಾನು ಹೇಳ್ತೀನಿ, ಖಾಸಗಿ ಉದ್ಯೋಗಗಳಿಂದಲೂ ಕೂಡ ನಾವು ಶ್ರೀಮಂತರಾಗ್ಬೋದು, ಕೇವಲ ಸರ್ಕಾರಿ ನೌಕರಿಯಿಂದ ಮಾತ್ರ ಅಲ್ಲ. ಸರ್ಕಾರಿ ನೌಕರಿಯಲ್ಲಿ ಒಂದು ಸಲ ಸಿಕ್ಕರೆ 60 ವರ್ಷ ತನಕ ಅದೇ ಕೆಲಸ ಮಾಡಬೇಕು. ಆದರೆ ಖಾಸಗಿ ಕೆಲಸದಲ್ಲಿ ನಾವು ಹೆಂಗೆ ಅಪ್ಗ್ರೇಡ್ ಆಗ್ತೀವಿ ಅಷ್ಟು ಒಳ್ಳೆ ಪೊಸಿಷನ್ಸ್ಗಳು ಬರುತ್ತೆ. ಖಾಸಗಿ ಕೆಲಸದಲ್ಲಿ ಹೆಂಗಿರುತ್ತೆ, ನಾವು ಎಷ್ಟು ನಮ್ಮ ಸ್ಕಿಲ್ಸ್ ಡೆವಲಪ್ಮೆಂಟ್ ಮೇಲೆ ಕೆಲಸ ಮಾಡ್ತೀವೋ ಅಷ್ಟು ಒಳ್ಳೆ ಪೊಸಿಷನ್ ಸಿಗುತ್ತೆ. ಆದರೆ ಸರ್ಕಾರಿಯಲ್ಲಿ ಬರೀ 60 ವರ್ಷ ಏನು ಹುದ್ದೆ ಇರುತ್ತೋ ಅದರಲ್ಲಿ ಸ್ವಲ್ಪ ಗ್ರೋ ಹಾಕುವಂಥ ಒಂದು ತಹಶೀಲ್ದಾರ್ ಇದ್ದವರು DC ಆಗ್ತಾರೆ. ಆದರೆ ಅದೇ ಸ್ಟ್ರಕ್ಚರಲ್ಲಿ ಕೆಲಸ ಮಾಡ್ತಾರೆ. ಒಂದು ತಾಲೂಕಿಗೆ ಡಿಸ್ಟ್ರಿಕ್ಟ್ಗೆ ಮಿತಿ ಆಗ್ತಾರೆ. ಆದರೆ ಖಾಸಗಿಯಲ್ಲಿ ಇಡೀ ವಿಶ್ವದ ತನಕ ನಮ್ಮ ಶಕ್ತಿಯನ್ನು ತೋರಿಸ್ಬೋದು, ಇಡೀ ವಿಶ್ವನೇ ನಮ್ಮ ಕಡೆ ತಿರುವು ಹಾಗೆ ನೋಡ್ಬೋದು, ಮತ್ತು ದೇಶಕ್ಕೆ ಟೆಕ್ನಾಲಜಿಯಲ್ಲಿ ನಾವು ಕೊಡುಗೆಯನ್ನು ಕೊಡ್ಬೋದು. ಅದಕ್ಕಾಗಿ ನಾನು ಟೆಕ್ನಾಲಜಿ ಮತ್ತು ಈ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ನಮ್ಮ KKRDB ಅವರು ಕೆಲಸ ಮಾಡುವಂಥ ಅನಿವಾರ್ಯತೆ ಇದೆ. ಹಾಗೆ ಈ ಹಾಸ್ಪಿಟಲ್ಗಳಲ್ಲಿ ಮತ್ತು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಅಲ್ಪ ಮಟ್ಟಿಗೆ ಬದಲಾವಣೆ ತಂದರೆ ಒಳಿತು. ಬರೀ ನಾವು ಕೂಡ ನ್ಯೂಸ್ ಆ್ಯಂಕರ್ಗಳು ಬರೋದು, ನಿಮ್ಮ ಈ ರಾಜಕಾರಣಿಗಳನ್ನು ಬೈಯೋದು ಮಾಡಿದಾಗ ಜನ ಕೂಡ ಹೆಂಗಂದ್ರೆ ಬರೀ ರಾಜಕಾರಣಿಗಳು ನಾವು ಬೈಯೋದು ಯಾರಿಗೂ ಇಲ್ಲ. ಆದರೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ, ಜನರ ಭಾವನೆಗಳಿಗೆ ಅನುಗುಣವಾಗಿ ನಾವು ಸುದ್ದಿಯನ್ನು ಬಿತ್ತರಿಸಬೇಕಾಗುತ್ತೆ. ಸೊ ಒಂದಷ್ಟು ಬದಲಾವಣೆಗಳನ್ನು ನಮ್ಮ KKRDB ತನ್ನ ಕಾನೂನು ನೀತಿಯಲ್ಲಿ ತಂದರೆ ಒಳ್ಳೆಯದಾಗುತ್ತೆ. ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ, ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿಯ ಮಂಡಳಿಯಿಂದ ಬಿಡುಗಡೆ ಆಗುವಂತಹ 70% ಬಜೆಟ್ಗಳು ಎಲ್ಲವೂ ದುರ್ಬಳಕೆ ಆಗ್ತಾ ಇದೆ. ಪ್ರಾಪರ್ ಆ್ಯಕ್ಷನ್ ಪ್ಲ್ಯಾನೇ ಇಲ್ಲ, ಪ್ರಾಪರಾಗಿ ಏನು ಮಾಡಬೇಕು ಪ್ಲ್ಯಾನ್ ಇಲ್ಲ. ಬರೀ KKRDBಯಿಂದ ಬರುತ್ತ್ರಿ ಏನೋ ಅದೊಂದು ಮಾಡಿಕೊಡೋದು. ಅದು ನಿಜವಾಗಿಯೂ ಕೂಡ ಜನರಿಗೆ ಯೂಸ್ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಿ. ಯಾಕಂದರೆ ಸರ್ಕಾರ ದುಡ್ಡು ಕೊಡ್ತಾ ಇದೆ, ದುಡ್ಡನ್ನು ನಾವು ಹೇಗೆ ವಿನಿಯೋಗಿಸ್ತಿದ್ದೀವಿ ಅನ್ನೋದ್ರ ಮೇಲೆ ಕೂಡ ನಮ್ಮ ಬದಲಾವಣೆ ಸಾಧ್ಯ ಆಗುತ್ತೆ. ನಾವು ಅವರು ದುಡ್ಡು ಕೊಡ್ತಾ ಇದ್ದಾರೆ, ನಾವು ಸುಮ್ಮನೆ ಬಸ್ ಸ್ಟ್ಯಾಂಡ್ ನೀಡೇ ಇರಲ್ಲ, ಆದರೆ KKRDBಯಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಿಬಿಡ್ತೀವಿ. ಅಲ್ಲಿ ರಿಯಲ್ ಪ್ರಾಬ್ಲಮ್ಮು ಸ್ಕೂಲ್ದಿರುತ್ತೆ, ಅದನ್ನು ಕಟ್ಟಲ್ಲ, ಬಸ್ ಸ್ಟ್ಯಾಂಡ್ ಕಟ್ಟಿಬಿಡ್ತಾರೆ. ಬಸ್ ಸ್ಟ್ಯಾಂಡ್ಗಿಂತಲೂ ಶಿಕ್ಷಣ ಮುಖ್ಯ. ಇಂತಹ ಆ್ಯಕ್ಷನ್ ಪ್ಲ್ಯಾನ್ಗಳನ್ನು ಅಧಿಕಾರಿಗಳು ಕರೆಕ್ಟಾಗಿ ಮಾಡಿದಾಗ ಮಾತ್ರ ನಮ್ಮ ಕಲ್ಯಾಣ ಕರ್ನಾಟಕ ಪ್ರದೇಶಗಳು ಅಭಿವೃದ್ಧಿ ಆಗುತ್ತೆ. ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಡಿ. ಪ್ರಾಪರ್ ಪ್ಲ್ಯಾನಿಂಗಿಂದ ಒಂದು 10 ವರ್ಷ ಎಲ್ಲ ಅಧಿಕಾರಿಗಳು 10 ವರ್ಷ ಬೇರೆ ಏನೂ ಬೇಕಾಗಿಲ್ಲ, 5ರಿಂದ 10 ವರ್ಷ ಎಲ್ಲ ರಾಜಕಾರಣಿಗಳು, ಎಲ್ಲ ಸಚಿವರುಗಳು, ಎಲ್ಲ ಸರ್ಕಾರಿ ಅಧಿಕಾರಿಗಳು ನಿಯತ್ತಿನಿಂದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡಿದರೆ ನಾವು ಕರ್ನಾಟಕವಲ್ಲ, ಇಡೀ ದಕ್ಷಿಣ ಭಾರತದಲ್ಲಿಯೇ ನಂಬರ್ 1 ಆಗ್ತೀವಿ. ಯಾಕಂದರೆ ಅಂತಹ ಯುವ ಶಕ್ತಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ, ಅಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿದ್ದಾರೆ, ಒಳ್ಳೆ ಕೆಲಸಗಾರರಿದ್ದಾರೆ, ಒಳ್ಳೆ ಲ್ಯಾಂಡ್ ಇದೆ, ಒಳ್ಳೆ ಫ್ಯಾಕ್ಟ್ರಿ ಕಟ್ಟೋಕ್ಕೆ ಒಳ್ಳೆ ಜಾಗ ಕೂಡ ಸಿಗುತ್ತೆ, ಲೇಬರ್ಸ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅಧಿಕಾರಿಗಳ ನಿಷ್ಕಾಳಜಿತನ, ರಾಜಕಾರಣಿಗಳ ದುರ್ವರ್ತನೆ ಇವೆಲ್ಲವೂ ಕೂಡ ನಮ್ಮ ಭಾಗ ಹಿಂದುಳಿಲಿಕ್ಕೆ ಕಾರಣವಾಗ್ತಾ ಇದೆ. ಅದಕ್ಕಾಗಿ ನಾನು ದಯಮಾಡಿ ಮನವಿ ಹೇಳ್ತೀನಿ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು 5ರಿಂದ 10 ವರ್ಷ ನಿಯತ್ತಿನಿಂದ ಕೆಲಸ ಮಾಡಿ, ಯಾವ ಕೆಲಸಗಳಿಗೆ ಫಂಡ್ ಕೊಡಬೇಕು ಅದನ್ನ ಕರೆಕ್ಟಾಗಿ ಯುಟಿಲೈಸ್ ಮಾಡಿ, ಯಾವುದಕ್ಕೆ ನೀಡಿದೆಯೋ ಅದಕ್ಕಾಗಿ ಫಂಡ್ ಕೊಡಿ, ಸುಮ್ಮನೆ ಕಾಟಾಚಾರಕ್ಕೆ ಫಂಡ್ ಕೊಡಬೇಡಿ. ಆವಾಗ ನಮ್ಮ ಭಾಗ ಖಂಡಿತವಾಗಿಯೂ ಉದ್ಧಾರ ಆಗುತ್ತೆ. ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಯೊಬ್ಬರಿಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೇನೆ.